ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭಾ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕಳ್ಸಕ್ಕೆ ಸೀರೆನ ಉಡಿಸ್ತಕ್ಕಂಥ ವಿಧಾನವನ್ನ ಶೇರ್ ಮಾಡ್ತಾ ಇದ್ದೀನಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಉಡಿಸೋದು ಹೇಗೆ ಅಂತ ನೋಡೋಣ. ಕಂಪ್ಲೀಟ್ ಆಗಿ ನಾನಿಲ್ಲಿ ಸೀರೆನ ಓಪನ್ ಮಾಡ್ಕೊಂಡು ಬ್ಲೌಸ್ ಪೀಸ್ ನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸೀರೆನ ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ಎರಡು ಬಾರ್ಡರ್ನು ಕೂಡ ಈಕ್ವಲ್ ಆಗಿ ಜೋಡಿಸ್ಕೊಂಡು ಒಂದು 5 ರಿಂದ 6 ಕಡೆ ಈ ರೀತಿ ಬಾರ್ಡರ್ಗಳಿಗೆ ಗುಂಡ್ ಪಿನ್ ಗಳನ್ನ ಹಾಕೊಂಡು ನಾವು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ನಾವು ನೆರ್ಗೆನ ಮಾಡುವಾಗ ನೆರ್ಗೆ ಏರುಪೇರ್ ಬರುತ್ತೆ. ಹಾಗಾಗಿ ನಾನಿಲ್ಲಿ ಲೆವೆಲ್ ಆಗಿ ಜೋಡಿಸ್ಕೊಂಡಿದ್ದೀನಿ. ಇಡೀ ಸೀರೆನ ಒಂದು 5 ರಿಂದ 6 ಕಡೆ ಗುಂಡ್ ಪಿನ್ ಗಳನ್ನ ಟೈಟ್ ಆಗಿ ಹಿಡಿದು ಹಾಕಿ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಸೀರೆಯ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ, ಅಲ್ಲಿಂದ ಇವಾಗ ನೆರ್ಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ತರ 3 ರಿಂದ 4 ನೆರ್ಗೆಗಳಾದ ತಕ್ಷಣನೇ ನಾವು ಅಲ್ಲಲ್ಲಿ ನೆರ್ಗೆಗಳನ್ನ ಸರಿ ಮಾಡಿಕೊಂಡು ಎರಡೂ ಸೈಡ್ಗೂ ಕೂಡ ಕ್ಲಿಪ್ ಅನ್ನ ಹಾಕೋಬೇಕಾಗತ್ತೆ. ನೋಡಿ, ನೆರ್ಗೆನ ನಾನಿಲ್ಲಿ ಜೋಡಿಸ್ತಿದ್ದೀನಲ್ಲ, ಇದೇ ಒಂದು ವಿಧಾನದಲ್ಲಿ ಜೋಡಿಸ್ಕೊಂಡ್ರೆ ಕಳ್ಸಕ್ಕೆ ನೆರ್ಗೆಗಳನ್ನ ಸ್ಪ್ರೆಡ್ ಮಾಡುವಾಗ ತುಂಬಾ ಈಸಿ ಆಗುತ್ತೆ. ನೋಡಿ, ಇವಾಗ ಎರಡೂ ಸೈಡು ಕೂಡ ನಾನಿಲ್ಲಿ ಕ್ಲಿಪ್ಗಳನ್ನ ಹಾಕೊಂಡು ಮತ್ತೆ ನಾನಿಲ್ಲಿ ನೆರ್ಗೆನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ 5 ನೆರ್ಗೆಗಳನ್ನ ಹಿಡ್ದಿದ್ದಾದ್ಮೇಲೆ ಕರೆಕ್ಟ್ ಆಗಿ ಎರಡೂ ಸೈಡ್ ಅಲ್ಲೂ ಕೂಡ ಜೋಡಿಸ್ಕೊಂಡು ನಾನು ಅಲ್ಲಲ್ಲಿ ಕ್ಲಿಪ್ಗಳನ್ನ ಹಾಕೊಳ್ತಾ ಇದ್ದೀನಿ. ನೆರ್ಗೆನ ಜೋಡಿಸ್ಕೊಳ್ಳುವಾಗ್ಲೂ ಅಷ್ಟೇನೆ ನೋಡಿ, ಈ ತರ 1 by 1 ಬರಬೇಕು, ಆ ರೀತಿನಲ್ಲಿ ಜೋಡಿಸ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಮತ್ತೆ ನೆರ್ಗೆನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೆರ್ಗುಗೆ ಇಲ್ಲಿ ಒಂದು 3/4 ಮಾರ ಆಗುವಷ್ಟು ಬಿಟ್ಟು ಉಳಿದಿರುವಂತಹ ಸೀರೆನ ಇದೇ ರೀತಿ ನಾವು ನೆರ್ಗೆಗಳನ್ನ ಮಾಡಿಕೊಂಡು ಎರಡೂ ಸೈಡ್ ಅಲ್ಲೂ ಕೂಡ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ನಾವು ಕ್ಲಿಪ್ ಅನ್ನು ಹಾಕೋಬೇಕಾಗುತ್ತೆ. ಇದು ತುಂಬಾ ಅಂದ್ರೆ ತುಂಬಾ ಈಸಿ ಆದಂತಹ ಒಂದು ಮೆಥಡ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಈ ರೀತಿ ಎರಡೂ ಸೈಡಿನ ಬಾರ್ಡರ್ಗಳನ್ನು ಕೂಡ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಎರಡೂ ಸೈಡ್ಗೂ ಕೂಡ ಇದೇ ರೀತಿ ಕ್ಲಿಪ್ ಅನ್ನ ಹಾಕೋಬೇಕಾಗುತ್ತೆ. ನೋಡಿ, ಇವಾಗ ಮತ್ತೆ ಉಳಿದಿರುವಂತಹ ನೆರ್ಗೆಗಳನ್ನು ಕೂಡ ನಾನಿಲ್ಲಿ ಜೋಡಿಸ್ಕೊಂಡು ಎರಡೂ ಸೈಡ್ಗೂ ಕೂಡ ನಾನಿಲ್ಲಿ ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ. ಸೆರ್ಗುಗೆ ಒಂದು 3/4 ಮಾರ ಆಗುವಷ್ಟು ಬಿಟ್ಟು ಉಳಿದಿರುವಂತಹ ಸೀರೆನ ನಾನು ಇದೇ ರೀತಿ ಎಲ್ಲಾ ನೆರ್ಗೆಗಳನ್ನು ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನೆರ್ಗೆಗಳನ್ನ ಇವಾಗ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಕ್ಲಿಪ್ ನ ರಿಮೂವ್ ಮಾಡಿ ಅಲ್ಲಲ್ಲಿ ನಾನು ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನೀವು ಬಿಗಿನರ್ಸ್ ಆಗಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇಲ್ಲ ಅಂದ್ರೆ ನಾವು ಇದಕ್ಕೆ ದಾರನ ಕಟ್ಟಿ ನಾವು ಬಿಂದಿಗೆಗೆ ಕಟ್ಟಬೇಕಾಗಿರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ನಿಮಗೆ ಕಟ್ಟುವಾಗ. ಹಾಗಾಗಿ ಈ ರೀತಿ ಸೇಫ್ಟಿ ಪಿನ್ ಅನ್ನ ಹಾಕೊಳ್ಳೋದ್ರಿಂದ ನೆರ್ಗೆ ಸ್ವಲ್ಪನೂ ಕೂಡ ಏರುಪೇರು ಬರಲ್ಲ. ಜೊತೆಗೆ ನಿಮ್ಗೆ ನೆರ್ಗೆ ಸ್ಪ್ರೆಡ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ನೀವು ಮುಂದೆ ನೋಡ್ತೀರಾ. ನೋಡಿ, ಇವಾಗ ನಾನಿಲ್ಲಿ ಇದೇ ರೀತಿ ಎಲ್ಲಾ ನೆರ್ಗೆಗಳಲ್ಲಿ ಇರ್ತಕ್ಕಂಥ ಕ್ಲಿಪ್ ನ ತೆಗೆದು ನಾನಲ್ಲಿ ಸೇಫ್ಟಿ ಪಿನ್ ಅನ್ನ ಹಾಕೊಂಡು ನೆರ್ಗೆಗಳನ್ನ ಜೋಡಿಸ್ಕೊಂಡಿದ್ದೀನಿ. ನೆರ್ಗೆಗಳು ಕೂಡ ಜೋಡಿಸಿದ್ದಾದ್ಮೇಲೆ ನೆಕ್ಸ್ಟ್ ಈ ಕಡೆ ಸೆರ್ಗುನ್ನ ಮಾಡ್ಕೊಳ್ತಾ ಇದ್ದೀನಿ. ಸೀರೆನ ಕರೆಕ್ಟ್ ಆಗಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಒಂದು 3 ರಿಂದ 4 ನೆರ್ಗೆಗಳು ಬರುತ್ತೆ. ನನಗಿಲ್ಲಿ ಬಂದಿರೋದು 3 ನೆರ್ಗೆ. ನೋಡಿ, ಇವಾಗ 3 ನೆರ್ಗೆಗಳನ್ನು ಕೂಡ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಅಲ್ಲಲ್ಲಿ ಕ್ಲಿಪ್ಸ್ ಗಳನ್ನ ಹಾಕೊಳ್ತಾ ಇದ್ದೀನಿ. ಸೆರ್ಗುಗೆ ಪೂರ್ತಿ ಈ ರೀತಿ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ನಾನಿಲ್ಲಿ ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ. ನೋಡಿ, ಒಂದು 3/4 ಮಾರ ಆಗುವಷ್ಟು ನಾನಿಲ್ಲಿ ಸೆರ್ಗುಗೆ ಬಿಟ್ಕೊಂಡಿದ್ದು. ನೆಕ್ಸ್ಟ್ ಈ ಕಡೆ ಒಂದು ಚಿಕ್ಕ ಪೀಠವನ್ನ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ತಾಮ್ರದ ಬಿಂದಿಗೆಗೆ ನೀರನ್ನ ತುಂಬಿಕೊಂಡಿದ್ದೀನಿ. ನೆಕ್ಸ್ಟ್ ಸೆರ್ಗುನ್ ಪಾರ್ಟ್ ಏನಿದೆ ಅದನ್ನ ಕಳಶದ ಎಡಭಾಗಕ್ಕೆ ಇಟ್ಕೊಂಡಿದ್ದೀನಿ. ಹಾಗೇನೆ ನೆರ್ಗೆಗಳನ್ನ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ವಿಧಾನದಲ್ಲಿ ಜೋಡಿಸ್ಕೋಬೇಕಾಗತ್ತೆ. ನೋಡಿ, ನಾವು ಮೊದಲೇ ಕರೆಕ್ಟ್ ಆಗಿ ನೆರ್ಗೆಗಳನ್ನ ಜೋಡಿಸಿ ಅಲ್ಲಲ್ಲಿ ಸೇಫ್ಟಿ ಪಿನ್ ಅನ್ನ ಹಾಕೊಂಡಿರೋದ್ರಿಂದ ನೆರ್ಗೆಗಳು ಎಲ್ಲೂ ಕೂಡ ಸ್ವಲ್ಪನೂ ಏರುಪೇರು ಬರಲ್ಲ. ನೆಕ್ಸ್ಟ್ ಆ ನೆರ್ಗೆಗಳ ಮಧ್ಯಕ್ಕೆ ಒಂದು ಗಟ್ಟಿಯಾಗಿರುವಂತಹ ಒಂದು ದಾರವನ್ನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ನೋಡಿ, ಯಾವ ಲೆಂತ್ಗೆ ನಿಮ್ಗೆ ನೆರ್ಗೆಗಳು ಬೇಕು ಆ ಲೆಂತ್ಗೆ ನೀವು ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಎಡಗೈನಲ್ಲಿ ಹಿಡ್ಕೊಂಡು ದಾರವನ್ನ ಈ ರೀತಿ ನೆರ್ಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಮುಂಚೆನೆ ನಾವು ದಾರವನ್ನ ಬಿಂದಿಗೆ ಕಂಠ ಭಾಗಕ್ಕೆ ಕಟ್ಲಿಕ್ಕೆ ಹೋಗ್ಬಾರ್ದು. ಕಟ್ಟಿದ್ರೆ ನೆರ್ಗೆಗಳನ್ನ ಸ್ಪ್ರೆಡ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಫಸ್ಟ್ ಈ ರೀತಿ ಕೈನಲ್ಲಿ ಹಿಡ್ಕೊಂಡು ಆಮೇಲೆ ನೆರ್ಗೆಗಳನ್ನ ಸ್ಪ್ರೆಡ್ ಮಾಡಿ ಗಟ್ಟಿಯಾಗಿ ನೀವು ಕಟ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಮತ್ತೊಂದು ಬಿಂದಿಗೆನ ಇಟ್ಕೊಳ್ತಾ ಇದ್ದೀನಿ. ಇದು ಚಿಕ್ಕ ಬಿಂದಿಗೆ, ಒಂದು 9 ಇಂಚ್ ಇರುವಂತಹ ಒಂದು ಬಿಂದಿಗೆ. ಈ 2 ಬಿಂದಿಗೆಗಳು ಇರ್ತೀವಲ್ಲ, ಈ ಮಧ್ಯದಲ್ಲಿ ಫ್ರೆಂಡ್ಸ್ 2 ಸೈಡ್ಸ್ ಗಮ್ ಟೇಪ್ ಇರುತ್ತಲ್ಲ, ಅದನ್ನ ಹಾಕಿ ನೀವು ಅಂಟಿಸ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ 2 ಬಿಂದಿಗೆಗಳು ಕೂಡ ಜರುಗುತ್ತೆ. ನೆಕ್ಸ್ಟ್ ಬ್ಲೌಸ್ ಪೀಸ್ ಇಂದ ಇದನ್ನ ಕವರ್ ಮಾಡ್ಕೊಂಡಿದ್ದೀನಿ. 1 2 ರಿಂದ 3 ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಬ್ಲೌಸ್ ಪೀಸ್ ನ ಕವರ್ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ನೋಡಿ, ಎಡಭಾಗದಲ್ಲಿ ನಾವ್ ಯಾವ ರೀತಿನಲ್ಲಿ ಸೆರ್ಗುನ ಹಾಕೊಳ್ತೀವಿ ಅದೇ ರೀತಿನಲ್ಲಿ ಸೆರ್ಗುನ ಹಾಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಸ್ಪ್ರೆಡ್ ಮಾಡಿಕೊಂಡು
ಬಲಭಾಗದ ಭುಜದ ಮೇಲೆ ಈ ರೀತಿ ಸೆರ್ಗನ್ನ ತಂದು ಅದನ್ನು ಕೂಡ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದ್ರೂ ಬ್ಲೌಸ್ ಪೀಸ್ ಎತ್ಕೋತಾ ಇದೆ ಅಥವಾ ಜಾರ್ತಾ ಇದೆ ಅಂತ ಹೇಳಿದ್ರೆ ಅಲ್ಲೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಈ ರೀತಿ ಕವರ್ ಮಾಡ್ಕೋಬಹುದು. ನೆಕ್ಸ್ಟ್ ಈ ರೀತಿ ಸೆರ್ಗನ್ನು ಕೂಡ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ಮಧ್ಯದಲ್ಲಿ ಒಂದು ಗಟ್ಟಿಯಾಗಿ ದಾರವನ್ನ ಕಟ್ಕೋಬೇಕಾಗುತ್ತೆ. ನಮ್ಮ ವೀವರ್ಸ್ ಒಬ್ರು ತುಂಬಾ ಈಸಿಯಾಗಿ ತೋರಿಸಿ ಅಂತ ಹೇಳಿದ್ರು, ಹಾಗೇನೆ 2 ಬಿಂದಿಗೆನ ಬಳಸಿ ಯಾವ ರೀತಿ ಉಡ್ಸೋದು ಅಂತ ಕೇಳಿದ್ರು. ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ಸೊಂಟದ ಪಟ್ಟಿ ಕೂಡ ಕಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಮ್ಮಲ್ಲಿ ಲಭ್ಯ ಇರತಕ್ಕಂತಹ ಅಲಂಕಾರಿಕ ವಸ್ತುಗಳಿಂದ ನಾವು ಲಕ್ಷ್ಮಿಯನ್ನ ಅಲಂಕರಿಸಿ ಪೂಜಿಸಬಹುದು. ಇವತ್ತಿನ ಈ ಒಂದು ಸಿಂಪಲ್ ಅಲಂಕಾರ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಹಾಗೇನೆ ಫ್ರೆಂಡ್ಸ್, ನಮ್ಮ ಈ ಒಂದು ಚಾನಲ್ ನಲ್ಲಿ ವೆರೈಟಿ ಆಫ್ ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ರಿಲೇಟೆಡ್ ವಿಡಿಯೋಸ್ ಇದೆ. ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿ ಉಡಿಸುವಂತಹ ವಿಧಾನಗಳನ್ನ ನಾನಲ್ಲಿ ಶೇರ್ ಮಾಡಿದ್ದೀನಿ. ಖಂಡಿತ ನೋಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನೋಡಿ, ಕಂಪ್ಲೀಟ್ ಆಗಿ ಅಲಂಕಾರ ಆದ್ಮೇಲೆ ಎಷ್ಟು ಮುದ್ದಾಗಿ ವರಮಹಾಲಕ್ಷ್ಮಿ ಕಾಣಿಸ್ತಾ ಇದ್ದಾರೆ ಅಂತ. ವಿಡಿಯೋನ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು.